ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ವಿರುದ್ಧ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ. ಹೊಸ ವರ್ಷದ ಶುಭಾಶಯಗಳೊಂದಿಗೆ ಈಗ ತಮ್ಮೊಂದಿಗೆ ಸುದ್ದಿಗಳು ಅವುಗಳನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನೇನು ಸುದ್ದಿಗಳು ಬರ್ತಾಯಿದ್ದಾವ, ಹೇಗೆ ಬರ್ತಾಯಿದ್ದಾವ, ಅವು ದಿನನಿತ್ಯದ ಬದುಕಿನ ಸುದ್ದಿಗಳು, ರಾಜಕೀಯ ಸುದ್ದಿಗಳು, ಸಾಮಾಜಿಕ ಸುದ್ದಿಗಳು ಬರ್ತಾಯಿದ್ದಾವೆ. ಅವುಗಳನ್ನ ತಾವು ಸದಾ ನೋಡ್ತಾ ಇರಬೇಕು, ನೋಡಿ ತಮ್ಮ ಜ್ಞಾನಾಭಿವೃದ್ಧಿ ಮಾಡ್ತಾ ಇರಬೇಕು. ಜೊತೆಗೆ ನಮ್ಮನ್ನು ಟೀಕಿಸುವ ಅಥವಾ ಸಲಹೆ ಕೊಡುವ ಕೆಲಸವನ್ನು ಆಗ್ತಿರ್ಬೇಕು ಅಂತ ಹೇಳ್ತಾ ಸುದ್ದಿಗಳ ಸರಮಾಲೆ ನಿಮ್ಮ ಮುಂದಿವೆ. ಇವುಗಳನ್ನು ನೋಡ್ತಾ ಹೋಗಿ, ತಮಗನಿಸಿದ್ದನ್ನು ಹೇಳ್ತಾ ಹೋಗಿ. ಭ್ರಷ್ಟಾಚಾರ ಕಡಿಮೆ ಮಾಡುವಂಥ ಕೆಲಸ ನೀವು ಮಾಡಿ ಫಸ್ಟ್. ಯಾಕಂದರೆ ರಾಜ್ಯದಲ್ಲಿ ಮಿತಿ ಮೀರಿದೆ. ಅಧಿಕಾರಿಗಳು ಸುಸೈಡ್ ಮಾಡಲಿಕ್ಕೆ ಚಾಲುವಾಗಿದ್ದಾರೆ. ಇಲ್ಲಿ ಹುಬ್ಳಿಯಲ್ಲಿ, ಬೆಳಗಾವದಲ್ಲಿ SDA ರುದ್ರಯ್ಯ ಆತ್ಮಹತ್ಯೆ ಮಾಡ್ಕೊಂಡ. ಯಾರು ಅದರಲ್ಲಿ ಆರೋಪಿ ನಂಬರ್ 1, 2, 3 ಅದಾರಲ್ಲ, ಅವರಿಗೆಲ್ಲ ಬೇಲ್ ಕೊಡಿಸಿದ್ರಿ ನೀವೆಲ್ಲ ರಾಜ್ಯ ಸರ್ಕಾರ. ಒಂದು 7-8 ದಿವಸ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ, ಬೇಲ್ ತೊಗೊಂಬಂದ್ರು. ಮತ್ತೆ ಎಲ್ಲಿವರೆಗೆ ಅಂದರೆ ಈಗ ಅದೇ ತಹಶೀಲ್ದಾರ್ ನಾಗರಾಳ್ ಈಗ ಮತ್ತೆ ಅದೇ ತಹಶೀಲ್ದಾರ್ ಕಚೇರಿ ಬಂದು ಕೂತಾನ ಅಲ್ಲಿ. ನೀವು ಬೇರೆ ಜಗತ್ತಿಗೆ ಈ ನಿಮ್ಮ ಸರ್ಕಾರದಲ್ಲಿ ಬೇರೆ ಅಧಿಕಾರಿಗಳು ಅಲ್ಲಿ ಪೋಸ್ಟಿಂಗ್ ಮಾಡ್ಲಿಕ್ಕೆ ಬೇರೆ ಅಧಿಕಾರಿಗಳು ಇಲ್ಲ ನಿಮ್ಗೆ ತಹಶೀಲ್ದಾರರು. ಅಂದ್ರೆ ಬೇಜವಾಬ್ದಾರಿ, ಒಂದು ನೈತಿಕತೆಯ ಅಸಂಪತನ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಆಗ್ತದೆ. ಇವತ್ತು ಯಾರು ಆರೋಪಿ ನಂಬರ್ 1 ಇದ್ದಾರೆ, ಯಾವ ಕಚೇರಿಯಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾನೆ ರುದ್ರೇಶ್, ಅದೇ ಕಚೇರಿಯಲ್ಲಿ ಅದೇ ತಹಶೀಲ್ದಾರ್ ಆರೋಪಿ ನಂಬರ್ 1 ಬಂದು ಕುಂದಿರ್ತಾನೆ ಅಂತಂದ್ರೆ ಇನ್ನು ಏನ್ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ? ರುದ್ರೇಶ್ ಆತ್ಮಕ್ಕೆ, ಆ ಕುಟುಂಬಕ್ಕೆ ಏನ್ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ? ಹೀಗಾಗಿ ಇವತ್ತು ಅನ್ಯಾಯದ ಪರಮಾವಧಿ ಈ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇದೆ. ಭ್ರಷ್ಟಾಚಾರ ತುಂಬಿ ತುಳುಕಿದೆ. ನಿಮ್ಮ ಮೊನ್ನೆ 1ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಅಡ್ರೆಸ್ ಮಾಡಿದ್ರು, ಯಾರೋ ಅಧಿಕಾರಿಗಳದ್ದು, ಹಿರಿಯ ಅಧಿಕಾರಿ IAS ಅಧಿಕಾರಿಗಳನ್ನ ಒಂದು ಅಡ್ರೆಸ್ ಮಾಡಿದ್ರು ಇಲ್ಲಿ ಬೆಂಗಳೂರಲ್ಲಿ. ಅವರಿಗೆಲ್ಲ ಆಡಳಿತ ಹೆಂಗಿರ್ಬೇಕು ಅಂತ ಇಷ್ಟು ವರ್ಷ ಆಡಳಿತ ಮಾಡಿನೂ ಅಂದ್ರೆ ಅಧಿಕಾರ ಸುಧಾರಣೆ ಆಗಿಲ್ಲ. New cancer cases and 9.7 million deaths worldwide. In India, the incidence of cancer is about 100 patients for every 1 lakh people. As per studies done by ICMR, cancer incidence in India is estimated to increase by about 13% in 2025 as compared to 2020. The setting up of state-of-the-art cancer hospital in Belagavi is a significant step in the direction of delivering specialized cancer treatment and palliative care of the people. When someone is diagnosed with cancer, this itself has a devastating effect on the patients and their family members. In addition to the treatment, what they need is a ray of hope, a gentle touch, a dose of empathy. It is the duty of healthcare professionals to provide comprehensive care that addresses the physical and psychological needs of the cancer patients. ಎಲ್ಲ ದರಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಏನಾಗಿದೆ ಈಗ ಹಿಮಾಚಲ ಪ್ರದೇಶ ಎಲ್ಲ ಬರೋದಲ್ಲ ಸಬ್ಸಿಡಿ ವಾಪಸ್. ಹಿಮಾಚಲ ಪ್ರದೇಶ ಅಲ್ಲಿನೂ ಹಿಂಗೆ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರು. ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗೈತಿ. ಎಲ್ಲಿವರೆಗೆ ಇದಕ್ಕೆ ಸಬ್ಸಿಡಿ ಕೊಟ್ಟಿದ್ರು ವಾಪಸ್ ತಗೊಳಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ಪರಿಸ್ಥಿತಿ ಕರ್ನಾಟಕದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ ಆರ್ಥಿಕ ಕುಸಿತ ಇದೆಯಲ್ಲ, ಅದೇ ರೀತಿ ಇವತ್ತು ಗ್ಯಾರಂಟಿ ಯೋಜನೆಯ ಮುಖಾಂತರ ಇವತ್ತು ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ. ಹೀಗಾಗಿ ಒಂದೊಂದು ಹಾಲಿನ ದರ ಮತ್ತೊಂದು ದರ ಏರಿಕೆ ಮಾಡುವಂಥದ್ದು ನಮ್ಮ ನಾಗರಿಕರ ಮೇಲೆ, ಬಡ ಜನರ ಮೇಲೆ ಏರಿಕೆ ಮಾಡುವಂಥ ಕೆಲಸ ಇವತ್ತು ಚಾಲೂ ಆಗಿದೆ. ನಿಮಗೆ ಗ್ಯಾರಂಟಿ ಯೋಜನೆದು ಕ್ರೆಡಿಟ್ ನಿಮಗೆ ಬೇಕು, ಅದರದ ಒಂದು ಹೊಗಳಿಕೆ ನಿಮಗೆ ಬೇಕು, ಆದರೆ ಜನರ ಮೇಲೆ ಭಾರ ಹಾಕ್ತಾ ಇದ್ದಾರೆ. ಹೀಗಾಗಿ ಇವತ್ತು ಈ ಎಲ್ಲ ಗ್ಯಾರಂಟಿ ಯೋಜನೆ ಬಗ್ಗೆ ವಿಚಾರ ಮಾಡ್ರಿ ನೀವು. ಮತ್ತೊಂದು ನಾನು ಹೇಳ್ತೀನಿ, ಈ ರೀತಿ ಬೆಲೆ ಏರಿಕೆ ಮಾಡುವ ಮುಖಾಂತರ ಜನರಿಗೆ ತೊಂದರೆ ಕೊಡುವುದು ನಿಲ್ಲಿಸ್ರಿ. ಹಾಲಿನ ದರ ಏರಿಕೆ ಮಾಡಿದ್ರಿ, ಈಗ ಸಾರಿಗೆ ಇಲಾಖೆ ದರ ಏರಿಕೆ ಮಾಡಿದ್ರಿ, ಇದೆಲ್ಲ ನಿಲ್ಲಿಸಬೇಕು. ಮತ್ತು ನಿಮ್ಮ ಭ್ರಷ್ಟಾಚಾರ ಕಡಿಮೆ ಮಾಡುವಂಥ ಕೆಲಸ ನೀವು ಮಾಡಿ ಫಸ್ಟ್. ಯಾಕಂದ್ರೆ ರಾಜ್ಯದಲ್ಲಿ ಮಿತಿ ಮೀರಿದೆ. ಅಧಿಕಾರಿಗಳು ಸುಸೈಡ್ ಮಾಡ್ಲಿಕ್ಕೆ ಚಾಲುವಾಗಿದ್ದಾರೆ. ಇಲ್ಲಿ ಹುಬ್ಳಿಯಲ್ಲಿ, ಬೆಳಗಾವದಲ್ಲಿ SDA ರುದ್ರಯ್ಯ ಆತ್ಮಹತ್ಯೆ ಮಾಡ್ಕೊಂಡ. ಯಾರು ಅದರಲ್ಲಿ ಆರೋಪಿ ನಂಬರ್ 1, 2, 3 ಅದಾರಲ್ಲ, ಅವರಿಗೆಲ್ಲ ಬೇಲ್ ಕೊಡಿಸಿದ್ರಿ ನೀವೆಲ್ಲ ರಾಜ್ಯ ಸರ್ಕಾರ. ಒಂದು 7-8 ದಿವಸ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ, ಬೇಲ್ ತೊಗೊಂಬಂದ್ರು. ಮತ್ತೆ ಎಲ್ಲಿವರೆಗೆ ಅಂದರೆ ಈಗ ಅದೇ ತಹಶೀಲ್ದಾರ್ ನಾಗರಾಳ್ ಈಗ ಮತ್ತೆ ಅದೇ ತಹಶೀಲ್ದಾರ್ ಕಚೇರಿ ಬಂದು ಕೂತಾನ ಅಲ್ಲಿ. ನೀವು ಬೇರೆ ಜಗತ್ತಿಗೆ ಈ ನಿಮ್ಮ ಸರ್ಕಾರದಲ್ಲಿ ಬೇರೆ ಅಧಿಕಾರಿಗಳು ಅಲ್ಲಿ ಪೋಸ್ಟಿಂಗ್ ಮಾಡ್ಲಿಕ್ಕೆ ಬೇರೆ ಅಧಿಕಾರಿಗಳು ಇಲ್ಲ ನಿಮ್ಗೆ ತಹಶೀಲ್ದಾರರು. ಅಂದ್ರೆ ಬೇಜವಾಬ್ದಾರಿ, ಒಂದು ನೈತಿಕ ಕೂಡ ಆಡಳಿತದ ಮೇಲೆ ಇಂಪ್ಯಾಕ್ಟ್ ನೋಡ್ರಿ. ಇವ್ರ ಸರ್ಕಾರ ಬಂದ್ಮೇಲೆ
CM DCM ಇನ್ಫೈಟಿಂಗ್ ಚಾಲೂ ಐತೆ. ಈಗ DCM ಫಾರಿನ್ಗೆ ಹೋಗ್ಯಾರ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ. ಅವ್ರ ಅಬ್ಸೆನ್ಸ್ ಒಳಗೆ ಈ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಔತಣ ಹೋಗ್ತಾರೆ. 15-20 ಜನ ಮಿನಿಸ್ಟ್ರು ಎಲ್ಲರೂ ಕೂಡಿ ಅಲ್ಲಿ ಹೋಗ್ತಾರೆ. ಸಾಕಷ್ಟು ಜನ ಶಾಸಕರು ಇರ್ತಾರೆ. ಅಂದ್ರೆ DCM ಅಬ್ಸೆನ್ಸ್ ಅಲ್ಲಿ ನೀವೇನು ನಡೆಸಿರಿ, ಇದು ಇನ್ಫೈಟಿಂಗ್ ನಡೆದ. ಅದು ಎಲ್ಲಿ ಯಾವ ಸಂದರ್ಭದಲ್ಲಿ ಎಕ್ಸ್ಪೋಸ್ ಆಗ್ತದೆ ಗೊತ್ತಿಲ್ಲ. ಹೀಗಾಗಿ ಅದರ ಪರಿಣಾಮ ಇವತ್ತು ರಾಜ್ಯ ಸರ್ಕಾರದ ಆಡಳಿತದ ಮೇಲೂ ಬೀಳ್ತದೆ. ಮತ್ತು ಸಿದ್ದರಾಮಯ್ಯರು ಮೊದಲಿನ ಆಡಳಿತ ಹಿಡ್ತಾ ಇಲ್ಲ, ಕಳ್ಕೊಂಡಿದ್ದಾರೆ. ಮತ್ತು ಇದು ಇನ್ಫೈಟಿಂಗ್ ಇನ್ನೂ ಜಾಸ್ತಿ ಆಗ್ತದೆ. ಈ ಮೂಡ ಹಗರಣ ಮತ್ತೊಂದ್ರ ಮೇಲೆ ಸರ್ಕಾರದ ಇಮೇಜ್ ಈಗಾಗಲೇ ಡೌನ್ ಆಗಿದೆ. ಯಾವುದೇ ಸಂದರ್ಭದಲ್ಲಿ ರಾಜೀನಾಮೆ ಕೊಡಬೇಕು. ಹೀಗಾಗಿ ಇಂಟರ್ನಲ್ಲಿ ಅವ್ರ ಅಧಿಕಾರದಿಂದ ಇಳಿಸಬೇಕನ್ನುವಂಥ ಪ್ರಯತ್ನವೂ ನಡೀತಾ ಇದೆ DCM ಅವರಿಂದ. ಹೀಗಾಗಿ ಈ ಫೈಟಿಂಗು ಯಾವ ಹಂತಕ್ಕೆ ಹೋಗ್ತದೆ ಹೇಳಕ್ ಬರೋದಿಲ್ಲ. ಕೊನೆ ಹಂತಕ್ಕೆ ಸರ್ಕಾರನೂ ಕೊಲ್ಯಾಪ್ಸ್ ಆಗ್ಬೋದು. ಆತ್ಮೀಯರೇ, ನೀವೆಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಏನು ಅನಿಸಿದ್ರು ಅನ್ನೋದನ್ನು ಸರಿ ತಪ್ಪು ಲೈಕ್ ಡಿಸ್ಲೈಕ್ ಮಾಡ್ತಾ ಇರಿ. ಜೊತೆಗೆ ನಿಮ್ಮ ಕಾಮೆಂಟ್ಗಳನ್ನು ತೋರಿಸ್ತಾ ಇರಿ, ಶೇರ್ ಮಾಡ್ತಾ ಇರಿ. ಇದನ್ನು ಜೊತೆಗೆ ಸಬ್ಸ್ಕ್ರೈಬ್ ಉದರಿಸಲಿಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ ಇದು ನಿಮ್ಮ ವಾಹಿನಿ H16 ನ್ಯೂಸ್. ಅರ್ಥಾತ್ ಹೇ ಸೀತಾರಾಮ್. ವಂದನೆಗಳು.